ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದಲಿತ ಕವಿ, ದಲಿತ ಸಂವೇದನೆಯ ಪ್ರಮುಖ ಕವಿ ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳು ಕವನದ ಬಗ್ಗೆ ಮಾತನಾಡುವ. ಆ ಕವನದಲ್ಲಿ ಯಾವ ಆಶಯವನ್ನು ಅವರು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನು ಇವತ್ತು ನಾವು ನೋಡೋ ಪ್ರಯತ್ನವನ್ನು ಮಾಡುವ. ಬಹಳ ಮುಖ್ಯವಾಗಿ ಈ ಕವಿತೆ ಶತಶತಮಾನಗಳಿಂದ ಶೋಷಣೆಗಳು ಒಳಗಾದಂಥ ದಲಿತ ಜನರ ಕುರಿತಾಗಿರುವಂಥ ಕವನ. ಆಧುನಿಕ ಶಿಕ್ಷಣಕ್ಕೆ ತಮ್ಮನ್ನು ತೆರೆದುಕೊಂಡಂತಹ ದಲಿತ ಜನಾಂಗ ಶೋಷಣೆಯನ್ನು ಯಾವ ರೀತಿಯಲ್ಲಿ ಪ್ರತಿಭಟಿಸುವ ನೆಲೆಯಲ್ಲಿ ತಮ್ಮ ಆಲೋಚನೆಗಳನ್ನು, ತಮ್ಮ ದನಿಯನ್ನು ಹೊರಡಿಸ್ತಾರೆ ಅನ್ನುವಂಥದ್ದು ಈ ಕವನದಲ್ಲಿ ಬಹಳ ಮುಖ್ಯವಾಗಿ ಅಭಿವ್ಯಕ್ತಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಈ ಕವನವನ್ನು ಒಮ್ಮೆ ಓದಿಕೊಳ್ಳುವ. ಆ ಕವನದಲ್ಲಿ ಎಂತಹ ಒಂದು ಪ್ರತಿಭಟನೆಯ ಮಾತುಗಳು ಹೊರಬರ್ತವೆ ಅನ್ನುವಂಥ ನಾವು ಗಮನಿಸಬೇಕು. ಪ್ರತಿಯೊಂದು ಪದವೂ ಕೂಡ ಅತ್ಯಂತ ಅರ್ಥಗರ್ಭಿತವಾಗಿ ಹೊರಹೊಮ್ಮುತ್ತಾ ಇರುವಂಥದ್ದು. ಜೊತೆಗೆ ಕೆಲವೊಂದು ಪ್ರಾಕೃತಿಕವಾದಂಥ ಪ್ರತಿಮೆಗಳನ್ನಿಲ್ಲಿ ವಿಶೇಷವಾಗಿ ಕವಿ ಬಳಸಿರುವಂಥದ್ದನ್ನು ಕೂಡ ಗಮನಿಸಬೇಕು. ಮಕ್ಕಳೇ, ಈಗ ನಾವು ಕವಿತೆಯನ್ನೊಮ್ಮೆ ವಾಚಿಸಿ ನೋಡುವ. ಏನು ನಮಗೆ ಅದರಿಂದ ಅರ್ಥ ಹೊಳಿತದೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸುವ. ಸಾವಿರಾರು ನದಿಗಳು. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು. ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು. ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು. ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು. ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮಲೆಗಳಲ್ಲಿ, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರೆಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ ಧನಿ ಕೂರುವ ಪಟ್ಟದಲ್ಲಿ, ಯಜಮಾನರ ಹಟ್ಟಿಯಲ್ಲಿ ಧನಿ ಕೂರುವ ಪಟ್ಟದಲ್ಲಿ. ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು. ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ. ಛಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು, ಛಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು. ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು. ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ. ತರಗೆಲೆ ಕಸಕಡ್ಡಿಯಾಗಿ, ತರಗೆಲೆ ಕಸಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಮಕ್ಕಳೇ, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎಂಬ ಆ ವಾಕ್ಯದೊಡನೆ ಈ ಕವನ ಮುಕ್ತಾಯವಾಗ್ತದೆ. ದೊಡ್ಡ ಸಮುದ್ರದ ಉಪಾಧಿಯಲ್ಲಿ ಈ ದಲಿತ ಜನ ಆಧುನಿಕ ಶಿಕ್ಷಣದ ಸಂದರ್ಭದಲ್ಲಿ ಜೊತೆಯಾಗಿ ಸೇರಿರುವಂಥದ್ದು. ಇಂತಹ ಒಂದು ಸಾಗರಕ್ಕೆ ಎಲ್ಲ ಕಡೆಯಿಂದ ಹರಿದು ಬರುವಂಥ ನದಿಗಳು ಹೇಗೆ ಸೇರಿಕೊಳ್ತವೋ ಹಾಗೆಯೇ ಈ ದಲಿತ ಜನ ಎಲ್ಲ ಕಡೆಯಿಂದ ಹರಿದು ಬಂದುಬಿಟ್ಟು ಇಡೀ ಸಮಾಜದಲ್ಲಿ ಶತಶತಮಾನಗಳಿಂದ ಹೇಗೆ ಅಸಮಾನತೆಯ ಮೂಲಕ ಶೋಷಣೆಯನ್ನು ಮಾಡಲಾಗಿತ್ತೋ ಅದರ ವಿರುದ್ಧವಾದಂಥ ಧ್ವನಿಯನ್ನು ಅಥವಾ ದನಿಯನ್ನು ಅಥವಾ ಒಂದು ರೀತಿಯ ಕ್ರಾಂತಿಯನ್ನು ಎಬ್ಬಿಸಿರುವಂಥದ್ದು ಈ ಕವನದ ಮುಖ್ಯವಾದಂಥ ಆಶಯ. ಹಾಗಾಗಿ ಇಲ್ಲಿ
ಉಲ್ಲೇಖ ಆಗಿರುವಂಥ ಕೆಲವೊಂದು ವಾಕ್ಯಗಳನ್ನು, ಕೆಲವೊಂದು ಪದಪುಂಜಗಳನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಈ ದಲಿತ ಜನ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಶ್ರಮಿಕ ವರ್ಗ, ಶ್ರೀಮಂತರ ಶ್ರೀಮಂತಿಕೆಗೆ ಅಥವಾ ಮೇಲ್ವರ್ಗದವರ ಒಂದು ವಿಶ್ರಾಂತಿ ಅಥವಾ ಒಂದು ರೀತಿ ಆರಾಮದ ಜೀವನಕ್ಕೆ ಬಹಳ ಮುಖ್ಯವಾದಂಥ ತಳಹದಿ ಆಗಿರುವಂಥ ಜನ ಈ ದಲಿತ ಜನ. ಹಾಗಾಗಿ ಹೇಳ್ತಾರೆ, ಅವರು ಬಿಸಿಲು ಮಳೆ ಗಾಳಿ ಎನ್ನದೇ ನಿರಂತರವಾಗಿ ಪ್ರಕೃತಿಯ ಜೊತೆಗೆ ಬದುಕುವಂತಹ ಜನ ದಲಿತ ಜನ. ಹಾಗಾಗಿ ಕಪ್ಪು ಮುಖ, ಬೆಳ್ಳಿ ಗಡ್ಡ ಈ ಎಲ್ಲ ಪದಗಳನ್ನು ಗಮನಿಸಬೇಕು. ಇಂತಹ ಜನ ಹೇಗೆ ಈ ಪ್ರತಿಭಟನೆಯನ್ನು ಅಥವಾ ಮನಸ್ಸಿನ ಅಸಮಾನತೆ ಅಥವಾ ಮನಸ್ಸಿನ ನೋವನ್ನು ಹೇಗೆ ಹೊರಗೆ ಹಾಕ್ತಾರೆ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರಣ ಹೇಗಿದೆ ಅಂತ ಕೇಳಿದರೆ, ಉರಿಯುತ್ತಿರುವ ಕಣ್ಣುಗಳು. ಇಂತಹ ಜನ ಶಿಕ್ಷಣ ಪಡ್ಕೊಂಡು ಆ ಕಣ್ಣುಗಳಲ್ಲಿ ಉರಿಯುವಂಥ ಬೆಂಕಿಯೇ ಹೊರ ಹಾಕ್ತಿದ್ದಾರೆ ಅಂಥೇಳಿ. ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಇವರಿಗೆ ಈ ಪ್ರಜ್ಞೆ ಬಂದಾಗ ಅಥವಾ ಅಸಮಾನತೆಗೆ ಶೋಷಣೆಗೆ ನಾವು ಒಳಗಾಗ್ತಿದ್ದೇವೆ ಅನ್ನುವಂಥ ಒಂದು ಆ ತಿಳುವಳಿಕೆ ಬಂದಾಗ ಅವರು ಎಲ್ಲವನ್ನು ಬಿಟ್ಟು ಎಲ್ಲರ ಜೊತೆಯಾಗಿ ಒಂದು ಹೋರಾಟಕ್ಕೆ ನಿಂತಿರುವಂಥ ಸಂದರ್ಭ ನೋಡಿ. ಕಂಬಳಿಗಳು ಕೊರಗಿದವು, ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರ ಕುಣಿದ ಹುಚ್ಚಿಗೆ. ಇಡೀ ಭೂಮಿಯೇ ನಡುಗಿ ಹೋಗ್ತದೆ. ಇರುವೆಯಂತೆ ಹರಿವ ಸಾಲು ಹುಲಿಸಿಂಹದ ದನಿಗಳು. ಅವರು ಹೇಗೆ ಒಂದು ಸರತಿಯಾಗಿ ಅಥವಾ ಒಂದು ಒಗ್ಗಟ್ಟಿನಲ್ಲಿ ಹೇಗೆ ಅಂತ ಇರುವೆ ಹಾಗೆಯೇ ಅವರ ಧ್ವನಿ ಅಥವಾ ಅವರೊಂದು ಪ್ರತಿಭಟನೆ ನಿಲುವುಗಳು ಎಷ್ಟು ಗಡುಸಾಗಿದ್ದುವು ಅನ್ನೋದಕ್ಕೆ ಹುಲಿ ಸಿಂಹದ ದನಿಗಳು ಅನ್ನುವ ರೀತಿಯ ಒಂದು ಹೋಲಿಕೆಯನ್ನು ಕೊಡುವಂಥದ್ದೇನು ಕಾಡು ಮೃಗಗಳ, ಕ್ರೂರ ಮೃಗಗಳ ಒಂದು ಚಿತ್ರಣವನ್ನು ಇಲ್ಲಿ ಕೊಡ್ತಾರೆ. ಹಾಗೆಯೇ ಧಿಕ್ಕಾರ ಧಿಕ್ಕಾರ, ಅಸಮಾನತೆಗೆ ಧಿಕ್ಕಾರ ಅಂತ ಹೇಳ್ತಾರೆ, ಶ್ರೀಮಂತರ ಸೊಕ್ಕಿಗೆ ಧಿಕ್ಕಾರ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರದಲ್ಲಿ ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ. ಒಂದು ನಾಗರ ಹಾವು ಇದ್ದರೂ ಕೂಡ ಎಲ್ಲರೂ ಹೆದರಿಕೊಳ್ಳುವಂಥದ್ದು. ಹೀಗೆ ಲಕ್ಷಾಂತರ ನಾಗರ ಹಾವುಗಳ ರೀತಿಯಲ್ಲೇ, ವಿಷದ ಸರ್ಪಗಳ ರೀತಿಯಲ್ಲಿ ಅವರೆಲ್ಲ ಜೊತೆಯಾಗಿ ಈ ದಲಿತ ಸಮುದಾಯ ಶ್ರೀಮಂತರ ಮೇಲ್ವರ್ಗದವರ ವಿರುದ್ಧವಾಗಿ ತಮ್ಮನ್ನು ಶೋಷಣೆಗೆ ಒಳಗು ಮಾಡಿದಂಥ, ತಮಗೂ ಬದುಕುವ ಹಕ್ಕಿದೆ ಅನ್ನುವಂಥ ಒಂದು ತಿಳುವಳಿಕೆಯನ್ನು ಕೂಡ ಮನಸ್ಸಿಗೆ ತಂದುಕೊಳ್ಳದೆ ಶೋಷಣೆ ಮಾಡ್ತಿದ್ದಂಥ ವರ್ಗದವರ ಮೇಲೆ ಹೇಗೆ ವಿಷವನ್ನು ಕಾರುವ ರೀತಿಯಲ್ಲಿ ಜೊತೆಯಾಗಿ ಬಂದರು. ಊರ ತುಂಬ ಹರಿದು ಬಿಟ್ಟರು, ಎಲ್ಲೆಡೆ ವ್ಯಾಪಿಸಿಕೊಂಡ್ರು, ಪಾತಾಳಕ್ಕೆ ಇಳಿದು ಬಿಟ್ಟರು, ಆಕಾಶಕ್ಕೆ ನೆಗುರಿ. ಎಲ್ಲ ಕಡೆ ಕೂಡ ತಮ್ಮನ್ನು ದಮನಿಸುವ ಪ್ರಯತ್ನ ಮಾಡಿದಂಥ ವರ್ಗದವರ ವಿರುದ್ಧವಾಗಿ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಹೀಗೆ ಬೀದಿಯಲ್ಲಿ, ಗಲ್ಲಿಯಲ್ಲಿ, ಎಲ್ಲೆಲ್ಲಿಯೂ ಕೂಡ ಅವರಿದ್ದರು. ಹಾಗೆ ದನಿಗಳು ಕೂರುವಂತಹ ಪಟ್ಟದಲ್ಲಿ, ಹಾಗೆಯೇ ಯಜಮಾನರ ಹಟ್ಟಿಯಲ್ಲಿ, ಎಲ್ಲೆಲ್ಲೂ ಕೂಡ ಈ ನೀರಿನಂತೆ ವ್ಯಾಪಿಸಿಕೊಂಡ್ರು ಇವರು. ಹಾಗೆಯೇ ಬಹಳ ಮುಖ್ಯವಾಗಿ ಯಾವತ್ತೂ ಕೂಡ ಶೋಷಣೆ ಎಲ್ಲಿ ಆಗ್ತದೆ ಅಂತ ಕೇಳುವಾಗ, ನಾವು ಪ್ರತಿಭಟಿಸದಿದ್ದಾಗ ಶೋಷಣೆ ನಿರಂತರವಾಗಿ ನಡೀತಿರ್ತದೆ. ಎಲ್ಲಿ ನಾವು ಪ್ರತಿಭಟಿಸ್ತೇವೆ, ಎಲ್ಲಿ ಅಸಮಾನತೆ ವಿರುದ್ಧವಾಗಿ ಧ್ವನಿ ಎತ್ತೇವಲ್ಲ, ಆವಾಗ ಶೋಷಣೆ ಮಾಡುವವರ ಧ್ವನಿ ಅಥವಾ ಶೋಷಣೆ ಮಾಡುವವರ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತದೆ, ಕುಗ್ತದೆ ಅನ್ನೋದಕ್ಕೆ. ಇವರು ಬಾಯಿ ಬಿಟ್ಟೊಡನೆ, ಈ ದಲಿತ ಜನ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಶೋಷಣೆ ಮಾಡುವವರ ಬಾಯಿ ಕಟ್ಟಿತು ಅಂತ ಹೇಳ್ತಾರೆ. ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಚಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು. ಶ್ರೀಮಂತರು ಮತ್ತು ಮೇಲ್ವರ್ಗದವರು ಶತಶತಮಾನಗಳಿಂದ ಚಡಿಯ ಏಟನ್ನು ಕೊಡ್ತಾ ಬಂದಿದ್ದರೆ, ಇವರು ಏಕಕಾಲಕ್ಕೆ ಶಿಕ್ಷಣವನ್ನು ಪಡ್ಕೊಂಡು ತಕ್ಷಣಕ್ಕೆ ಅವರ ಕುತ್ತಿಗೆಯನ್ನು ಹಿಡಿದು ಸಾಯಿಸುವ ಹಂತಕ್ಕೆ, ಅಂದರೆ ಇಷ್ಟು ವರ್ಷ ನಮ್ಮನ್ನು ಶೋಷಣೆ ಮಾಡಿದ್ದೀರಿ, ಇನ್ನು ನೀವು ನಮ್ಮನ್ನು ಶೋಷಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಆ ಒಂದು ನೆಲೆಯಲ್ಲಿ ಕುತ್ತಿಗೆಯನ್ನು ಹಿಡಿದು ಬಿಡ್ತಾರೆ. ಅಂದರೆ ಆಧುನಿಕ ಶಿಕ್ಷಣ ಅಂತಹ ಒಂದು ಅವಕಾಶವನ್ನು ತಂದುಕೊಟ್ಟಿದೆ. ಆಧುನಿಕ ಶಿಕ್ಷಣ ದಲಿತರ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಒಂದು ರೀತಿಯ ಪ್ರಜ್ಞೆಯನ್ನು ತಂದು ಕೊಟ್ಟಿದೆ ಅನ್ನುವಂಥ ವಿಚಾರ ಇಲ್ಲಿ ಗಮನಕ್ಕೆ ಬರ್ತದೆ. ಹಾಗೆಯೇ ಯಾವ ರೀತಿಯ ಶೋಷಣೆ ಬರೀ ಮೇಲ್ವರ್ಗದವರು ಅಥವಾ ಬರೀ ಶ್ರೀಮಂತರಿಂದ ಮಾತ್ರ ಶೋಷಣೆ ಆಗ್ತಾ ಇರಲಿಲ್ಲ, ಬದಲಾಗಿ ಪೊಲೀಸರಿಂದ, ಅಂದರೆ ಆಡಳಿತ ಅಥವಾ ಒಂದು ವ್ಯವಸ್ಥೆಯಲ್ಲಿ ಶೋಷಣೆ ಆಗ್ತಿತ್ತು. ಸರ್ಕಾರದ ಕಡೆಯಿಂದ ಪೊಲೀಸರ ದೊಣ್ಣೆಗಳು, ಏಜೆಂಟರ ಕತ್ತಿಗಳು ಮತ್ತು ಏಜೆಂಟರುಗಳು ಕೂಡ ಇದ್ದರು. ಈ ರೀತಿಯಲ್ಲಿ ಶೋಷಣೆ ಆಗ್ತಿತ್ತು. ಮತ್ತು ವೇದಶಾಸ್ತ್ರ ಪುರಾಣಗಳು, ಅಂದರೆ ಪ್ರಾಚೀನ ವೇದಶಾಸ್ತ್ರಗಳಿಂದ ವೈದಿಕ ಪರಂಪರೆಗೆ ಸಂಬಂಧಪಟ್ಟಾಗಿ ಹೇಳ್ತಾರೆ. ಅಲ್ಲಿಯೂ ಕೂಡ ಈ ದಲಿತ ಜನರನ್ನು ಅಥವಾ ಬಡ ಜನರನ್ನು ಶೋಷಣೆ ಮಾಡುವ ನೆಲೆಯಲ್ಲಿ ಆ ಕಾವ್ಯಗಳು ಅಥವಾ ಆ ಒಂದು ಶಾಸ್ತ್ರ ಗ್ರಂಥಗಳೆಲ್ಲ ರಚನೆ ಆಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಪ್ರತಿಭಟಿಸುವ ವಿಚಾರ ಇಲ್ಲಿದೆ. ವೇದಶಾಸ್ತ್ರ ಪುರಾಣ ಇದು ಬಂದೂಕದ ಗುಡಾಣ ಅಂತ ಹೇಳ್ತಾರೆ. ಇವುಗಳೆಲ್ಲವೂ ಕೂಡ ತರಗೆಲೆ ಕಸಕಡ್ಡಿಯಾಗಿ ಈ ಹೋರಾಟದ ಸಾಗರದ
ದಲ್ಲಿ ಸೇರಿಕೊಂಡುವು. ತರಗೆಲೆ ಕಸಕಡ್ಡಿಯಾಗಿ ತೇಲಿ ತೇಲಿ ಹರಿದು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎಂಬುದಾಗಿ ಸಿದ್ಧಲಿಂಗಯ್ಯ ಕವಿ ಅತ್ಯಂತ ಅರ್ಥಗರ್ಭಿತವಾಗಿ ಬಹಳ ಮುಖ್ಯವಾಗಿ ಅದ್ಭುತವಾದಂಥ ಪದಗಳನ್ನು ಬಳಕೆ ಮಾಡಿಕೊಂಡು ಅದ್ಭುತವಾದಂಥ ಪ್ರಾಕೃತಿಕ ಪ್ರತಿಮೆಗಳನ್ನು ಬಳಕೆ ಮಾಡಿಕೊಂಡು ಈ ಕವನವನ್ನು ಕಟ್ಟಿಕೊಟ್ಟಿದ್ದಾರೆ. ಬಹುಶಃ ಈ ಕವನವನ್ನು ಕೇಳಿದಾಗ ಯಾವ ರೀತಿಯ ಒಂದು ಕ್ರಾಂತಿ ಆಧುನಿಕ ಶಿಕ್ಷಣದಿಂದ ಸಮಾಜದಲ್ಲಿ ಆಗಲು ಆರಂಭ ಆಯಿತು ಅನ್ನುವಂಥದ್ದು ಮನವರಿಕೆ ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಕವನವನ್ನು ಮತ್ತೆ ಮತ್ತೆ ನಾವು ಓದ್ತಾ ಈ ಕವನದ ಗಟ್ಟಿತನ ಮತ್ತು ಸಮಾಜದಲ್ಲಿರುವಂಥ ಅಸಮಾನತೆಯ ಒಂದು ಆಳವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತುಗಳೊಂದಿಗೆ ಈ ಕವನದ ಆಶಯವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನಷ್ಟು ಈ ವಿಚಾರದಲ್ಲಿ ತಾವುಗಳು ಓದ್ತಾ ಬೆಳೆಸ್ಕೊಂಡು ಹೋಗಬೇಕು. ಬಹುಶಃ ಕುವೆಂಪು ಅವರ ಕಲ್ಕಿ ಕವನವು ಕೂಡ ಹೆಚ್ಚು ಕಡಿಮೆ ಇದಕ್ಕೆ ಪೂರಕವಾಗಿ ಇರುವಂಥದ್ದು. ಈ ಹಿಂದೆ ನೀವು ಓದಿದ್ದೀರಾ, ಆ ಕಲ್ಕಿ ಕವನನ್ನು ಕೂಡ ಇದಕ್ಕೆ ಹತ್ತಿರದಲ್ಲಿ ಇಟ್ಟುಕೊಂಡು ಇದನ್ನು ಹೋಲಿಕೆ ಮಾಡಿಕೊಂಡು ಒಂದು ರೀತಿಯ ನೆಲೆಯಲ್ಲಿ ನೀವು ಓದ್ತಾ ಹೋದರೆ ಹೆಚ್ಚು ನಿಮಗೆ ಇನ್ನೂ ಕೂಡ ಅರ್ಥ ಆದೀತು ಅಂಥೇಳಿ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ನಮಸ್ಕಾರ, ವಂದನೆಗಳು.